ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸ್ನೇಹ ಅನ್ನೋದು ಬಹಳ ದೊಡ್ಡದು. ಯಾಕೆ ಅಂತ ಹೇಳಿದ್ರೆ ಇವತ್ತೆಲ್ಲ ಇವರು ಇದ್ದಾರೆ ಅಂತ ಹೇಳಿದ್ರೆ ಆ ಸ್ನೇಹ ಬಳಗ ಒಂದು ಒಕ್ಕೂಟನೇನೆ ಇವತ್ತು ಈ ಅಕ್ಕಿ ಆಡ್ಸಕ್ ಕಾರಣ ಅಂತ ಒಂದು ಮಾತಂದ್ರು ಇವರೆಲ್ಲ ದಾವಡಿಯವರು. ಅದರಲ್ಲೂ ನಾವು ಸುಮಾರು ಗಿರೀಶು ಸುಮಾರು 3/4 ಗಂಟೆ ಅಕ್ಕಿ ನೋಡಿದ್ರಿ, 6 ಕಾಲಿಂದ ಬಂದು ನೋಡಿದ್ರಿ. ನಾವು ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಒಂದು ಅಕ್ಕಿಯಲ್ಲಿ ಮೊನ್ನೆನೂ 12 ಗಂಟೆ 51 ನಿಮಿಷ ಆಗಿತ್ತು, 7 ಗಂಟೆ 13 ನಿಮಿಷ ಕುತ್ಕೊಂಡಿತ್ತು ಅದು ಅಕ್ಕಿ. ಇವತ್ತು ಬೆಳಿಗ್ಗೆನೇನು 6 ಗಂಟೆ 12 ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ದಾರೆ. ಇವತ್ತು 7 ಗಂಟೆ 7 ನಿಮಿಷ. ಯಾರನ್ನ ಹೊಸದಾಗಿ ನಂತರದವ್ರು ಯಾರನ್ನ ಬಂದು ನೋಡ್ಬಿಟ್ರೆ ಏನಪ್ಪ ಇಷ್ಟು ಮೇಲಿದೆ ಅಕ್ಕಿ, ಕುತ್ಕೊಳ್ಳುತ್ತೇನಪ್ಪ ಅಂತ ಒಂದು ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಯಾಕೆಂದ್ರೆ 6:55ರಲ್ಲಿ 6:50ರಲ್ಲಿ ಅಷ್ಟು ಮೇಲಿದೆ ಅಕ್ಕಿ. ಆದರೆ ಒಂದು ಬುದ್ಧಿ ಏನೋ ಅಕ್ಕಿ ಖುಷಿ ಏನಾಯ್ತು ಅಂತಂದ್ರೆ ನಮಗೆಲ್ಲ ಅದು ಮನೆ ಮೇಲೆ ಕುತ್ಕೊಳ್ಬೇಕು ಅಂತಂದಾಗ ಬಾಜಿ ಹೊಡೆದು ಟೆಂಪರ್ ಕಮ್ಮಿ ಮಾಡಿಕೊಂಡು ಅಕ್ಕಿಗಳು ಕೆಳಗೆ ಬಂದ್ಬಿಡೋದು. ಆಮೇಲೆ ತಗ್ಗಾದಂಥ ಪ್ರದೇಶ. ಆಮೇಲೆ ಮುಂದೆ ಅಲ್ಲಿ ತೋರಿಸ್ತಾರ ಮುಂದೆ ಕೆರೆ ಇದೆ, ಅಲ್ಲಿ ದೊಡ್ಡ ಕೆರೆ, ನಮ್ಮ ಮಡಿವಾಳದ ಕೆರೆ. ಆ ಮಡಿವಾಳದ ಕೆರೆ ಮೇಲೆ ಆ ಭಗವಂತ ಒಳ್ಳೆ ರಾಣಿ ಥರ, ಆ ಜಗನ್ಮಾತೆ ಥರ ಈ ಅಕ್ಕಿ ಆಡ್ತಾ ಇರುತ್ತೆ. ನಿಜವಾಗ್ಲೂ ಈ ಅಕ್ಕಿ ಆಡ್ತಾ ಇದ್ದಂಗೆ ನನಗೆ ಯಾವುದೋ ಒಂದು ನಕ್ಷತ್ರ ಕಾಣಿಸ್ದಂಗೆ ಕಾಣಿಸ್ತಾ ಇತ್ತು. ಯಾಕೆಂದ್ರೆ ಆ ಅಕ್ಕಿ ಹಿಂಗೆ ಬರೋದು ಇಡೀ ಬಾನಂಗಳಲ್ಲೇ ಒಂದು ಏನು ಕಾಣಿಸ್ತಾ ಇರಲ್ಲ, ಅದರಲ್ಲಿ ಅಕ್ಕಿ ಹಿಂಗೆ ಹೋಗೋದು ಬರೋದು ಅಂತ ಭಾಳ ಚೆನ್ನಾಗಿ ಅಕ್ಕಿ ಆಡ್ತಾ ಇತ್ತು. ಭಾಳ ಖುಷಿ ಆಯಿತು ನಮಗೆ. ಅದರಲ್ಲೂ ನಾನು ಇನ್ನೊಂದು ಏನು ಖುಷಿ ಅಂತ ಹೇಳಿದ್ರೆ, ಈ ಅಕ್ಕಿ ಕಂಟಿನ್ಯೂ 2ನೇ ವಾರನೂ ಮೊನ್ನೆ 28ನೇ ತಾರೀಕು ಈ ಅಕ್ಕಿ 12 ಗಂಟೆ 51 ನಿಮಿಷ ಮಾಡಿ ರಾಯಲ್ ಬಿಜನ್ಸ್ಗೆ ಮುಂಜಾನೆ ಹಾರಾಟ ಮುಸ್ಸಂಜೆನೆ ಬಹುಮಾನ ಮೊದಲನೇ ಪ್ರಶಸ್ತಿ ತಗೊಂಡಿದೆ. ಇವತ್ತು ಅಷ್ಟೇ ಮುಂಜಾನೆ ಹಾರಾಟ ಮುಸ್ಸಂಜೆ ಬಹುಮಾನಕ್ಕೆ, ಅದು ಇವಾಗಲೇ ಎಲ್ಲರ ಮನೇಲಿ ಅಕ್ಕಿಗಳು ಆಡಿ ಟೂರ್ನಮೆಂಟ್ ಮುಗಿದಿದೆ. ಇವರು ನಾವು ಕಾರಣಕ್ಕೆ ಬಿಡಲೇಬೇಕು ಅಂತೇಳಿ ಇವರು ಬಿಟ್ಟಿರೋದ್ರಿಂದ ಪಾಪ ಭಾಳ ಚೆನ್ನಾಗಿ ಅಕ್ಕಿ ಆಡಿದೆ. ಭಾಳ ಖುಷಿ ಆಯಿತು. ಸರ್ ನೀವು ಅಕ್ಕಿನ ಹೋದ ವರ್ಷನೂ 1 ಕಳ್ಳಿ ಪಟ್ಟ ಇದು ಅಂತ ಅವಾಗೇ 11:15 ಗಂಟೆ ಆಡಿತ್ತಂತೆ. ಇವತ್ತು ಅದು ಎಣ್ಣದು ಅಕ್ಕಿ. ಏನು ಅನ್ನಿಸ್ತಾ ಇದೆ ಸರ್ ನಿಮ್ಮ ಅಕ್ಕಿ ಪರ್ಫಾರ್ಮೆನ್ಸು? ನಿಮ್ಗೆ ಏನು ಅನ್ನಿಸ್ತಾ? ಖುಷಿ ಆಗುತ್ತೆ ಸರ್. ಮನೆ ಪಟ್ಟ ಇನ್ನೊಂದೇನಂದರೆ ರೀಸನ್ನು ಒಂದು ಮನೆ ಪಟ್ಟ ಹೆವಿ ಖುಷಿ. ಇನ್ನೊಂದೇನಾದರೆ ನನ್ನ ಮೈಂಡ್ ಬಂದ್ಬಿಟ್ಟು ಹುಡುಗರೇ ಸರ್. ಓಕೆ, ನಿಮ್ದೆಲ್ಲ ಏನಿಲ್ಲ, ನಮ್ಗೆ ಬೇರೆ ಬ್ಯಾಕ್ ಸಪೋರ್ಟ್ ಅಷ್ಟೇ. ಓಕೆ, ಡ್ಯೂಟಿ ಮಾಡೋರೆಲ್ಲ ಹುಡುಗರೇ. ಹುಡುಗರಿಂದಲೇ ನಮ್ಮದು ಎಲ್ಲ. ಯಾಕಂದರೆ ಇವ್ರು ಡಿಸೈಡ್ ಮಾಡೋದು ಇದನ್ನ ಇವನ್ನೇ ಬಿಡಬೇಕು ಅಂತ ಇವರೇ ಡಿಸೈಡ್ ಮಾಡಿದ್ರು. ಓಕೆ ಓಕೆ, ಇಲ್ಲಾಂದರೆ ಜಾಕ್ ಬಿಡ್ತಾ ಇದ್ರೆ. ಓಕೆ, ಡಿಸೈಡ್ ಮಾಡಿ ಓಕೆ ಓಕೆ ಓಕೆ. ನೋಡಿ, ಇವತ್ತು ಅವ್ರು ಹೇಳಿದ್ರು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಕ್ಕೂಟದಿಂದ ಅಕ್ಕಿ ಬಿಟ್ಟಿದ್ದೀರಿ. ಇವತ್ತು ಫ್ರೆಂಡ್ಶಿಪ್ ಡೇಗೆ ಇದೊಂದು ನಾವು ಒಂದು ಪ್ರೆಸೆಂಟೇಷನ್ ಆಗಿ ಕೊಡೋಣ ಅಂತೇಳಿ ಇವತ್ತೊಂದು ಮಾಡೋದು. ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೆದು ಸುಮಾರು 12 ಗಂಟೆ 55 ನಿಮಿಷ ಆಡಿದೆ ಇವತ್ತು. ಅಂದರೆ ಇವತ್ತು ಬೆಳಿಗ್ಗೆ ಕತ್ಲೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬಿಡ್ತು ಅಷ್ಟೇ. ಅಮಾವಾಸ್ಯೆ ಬೇರೆ, ಇವತ್ತು ಭೀಮ್ ಅಮಾವಾಸ್ಯೆ ಬೇರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ದಾವಡಿಯವ್ರಿಗೂ ಯಾವುದೇ ದೃಷ್ಟಿ ಇದ್ರೂ ಎಲ್ಲ ಹೋಗ್ಬಿಡುತ್ತೆ ಇವತ್ತು ಅಂತ ಹೇಳ್ಕೊಂಡು, ಆಮೇಲೆ ನಿಮ್ಮ ಕಿರಣ್, ಈ ಆಶ್ರಯ ಕೊಟ್ಟವರು, ಈ ನೋಡ್ಕೊಳ್ತಿರೋರು ಕಿರಣ್ ಅಂತ ಹುಡುಗ, ಆ ಹುಡುಗನೂ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ನಿನಗೆ ದಿನ ಮೇವು ಹಾಕ್ತೀಯಾ, ನೋಡ್ತೀಯಾ, ನಿನಗೇನು ಅನ್ಸಪ್ಪ ನಿಮ್ಮ ಅಕ್ಕಿ ಇವತ್ತು ಫ್ರೆಂಡ್ಶಿಪ್ ಡೇಗೆ ಇಷ್ಟು ಚೆನ್ನಾಗಿ ಆಗಿದೆ? ನಾನೇ ಅಂತ ಅಲ್ಲ, ಎಲ್ಲರೂ ಬರ್ತಾರೆ ಡೈಲಿ. ಓಕೆ, ನಾನು ಕೆಲ್ಸಕ್ಕೆ ಹೋದ್ರೆ ಅವ್ರು ಬರ್ತಾರೆ, ಅವ್ರ ಕೆಲ್ಸಕ್ಕೆ ಹೋದ್ರೆ ನಾನು ಬರ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿದೆ ಸರ್. ಓಕೆ, ನೋಡಿ ಅವ್ರು ಒಂದು ಮಾತು ಹೇಳಿದ್ರು, ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ನಾವು ಈ ಒಂದು ಟೂರ್ನಮೆಂಟನ್ನು, ಅಂದರೆ ಯಾವುದೇ ಒಂದು ನಾವು ಅಕ್ಕಿಗಳು ಬಿಡಬೇಕಂದ್ರೆ ಯೋಚನೆ ಮಾಡಿ ಬಿಡ್ತೀರಿ ಸರ್ ಅಂತ ಹೇಳಿದ್ರು. ಈ ಒಗ್ಗಟ್ಟು ಹಿಂಗೆ ಇರಲಿ. ಆಮೇಲೆ ನಮ್ಮ ಗಿರಿನೂ ಅಷ್ಟೇ, ಏನೇ ಇದ್ರೂ ಒಂದು ಸ್ಟ್ರೈಟ್ ಮಾತಲ್ಲೇ ಏನೇ ಇದ್ರೂ ಆನ್ಸರ್ ಕೊಡುವಂಥ ವ್ಯಕ್ತಿತ್ವ ಇರೋವಂಥ ಹುಡುಗ. ಅದೊಂದು ಭಾಳ ಖುಷಿ ಆಗುತ್ತೆ. ಶಂಕರ್ನಾಗ್ ಟೂರ್ನಮೆಂಟು ಈಗ ಎಲ್ಲರ ಮನೆ ಮಾತಾಗಿದೆ. ಈ ವರ್ಷ ಒಂದು ಡಿಸಿಷನ್ ತೊಗೊಂಡ್ರು, ಸರ್ ನಾವು ಒಂದು ಮಾಡೋಣ, ಮುಂಜಾನೆ ಹಾರಾಟ ಮುಸ್ಸಂಜೆ ಬಹುಮಾನ ಕೊಡೋಣ ಅಂತೇಳಿ ಗಿರೀಶ್ ಅವರು ಮಾಡಿದ್ರು. ನಿಮ್ಮ ಗಿರೀಶ್ ಅವರೇ, ನಿಮ್ಗೆ ಒಂದು ಸಾರಿ ತಾಪ್ ಮಾಡಿ ಸರ್, ಹಂಗೆ ಇನ್ನೊಂದು ವಿಡಿಯೋ ಹಂಗೆ ಮಾಡಿ.